ಎಲ್ಲರಿಗೂ ನಮಸ್ಕಾರ. Dear diploma students, many of you are asking me about when will be the diploma exam 2024. So madam, exam ಯಾವಾಗ ಸ್ಟಾರ್ಟ್ ಆಗ್ತೈತಿ, ಥಿಯರಿ ಮತ್ತು ಲ್ಯಾಬ್ ಎಕ್ಸಾಮ್ ಯಾವಾಗಲಿಂದ ಶುರು ಅಂತ ಕೇಳ್ತಾ ಇದ್ದೀರಿ. ಸೊ ನಿಮ್ಮ ಕ್ವೆಶನ್ಸಿಗೆ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಎಂಡ್ ತನಕ ನೋಡಿರಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಚಾನಲ್, ಸೊ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಇಲ್ಲಿ ನೀವು ನೋಡ್ಬೋದು ದ ಸರ್ಕ್ಯುಲರ್ ಡೇಟೆಡ್ 25th March 2024. ಇದರ ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ, ಲಾಸ್ಟ್ ವರ್ಕಿಂಗ್ ಡೇ ಯಾವಾಗ ಅಂತ ಹೇಳಿ ಕೊಟ್ಟಿದ್ದಾರೆ 30th 4/2024. April 30th ಈಸ್ ದ ಲಾಸ್ಟ್ ವರ್ಕಿಂಗ್ ಡೇ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದ್ರ ಒಳಗಡೆ ಎಲ್ಲ ಪಾಠ ಪ್ರವಚನಗಳು ಅಂದರೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಪರೀಕ್ಷಾ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪರೀಕ್ಷಾ ವೇಳಾಪಟ್ಟಿ ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಪ್ರಕಾರ, ಶೆಡ್ಯೂಲ್ ಪ್ರಕಾರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಸೊ ಈಗಾಗಲೇ ಪ್ರಕಟಣೆಗೊಂಡ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅಂದರೆ ಯಾವಾಗಂದರೆ ದಿನಾಂಕ 20/10/2023 ಸರ್ಕ್ಯುಲರ್ ಪ್ರಕಾರ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಿಮ್ಮದು ಡಿಪ್ಲೊಮಾ ಎಕ್ಸಾಮ್ ಮೇ 2024ದಲ್ಲಿ ನಡೀತೈತಿ ಫಾರ್ ಆಲ್ ಡಿಪ್ಲೊಮಾ ಸ್ಟೂಡೆಂಟ್ಸ್. C3, C9, C15, C20 ಸಿಲೆಬಸ್ದು ಎಲ್ರಿಗೂ ಎಕ್ಸಾಮಿನೇಷನ್ ಯಾವಾಗ ನಡೀತೈತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವ ಸರ್ಕ್ಯುಲರ್ ಅಂದರೆ 20/10/2023 ಪ್ರಕಾರ ಡಿಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಸೆಪ್ರೇಟಾಗಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೇನೆ ಈಗಾಗಲೇ. ಸೊ ನಿಮಗೆ ಬೇಕಂದರೆ ಆ ವಿಡಿಯೋ ವಾಚ್ ಮಾಡಿರಿ. ಆ ವಿಡಿಯೋದು ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಕೊಡ್ತೀನಿ, ಶೇರ್ ಮಾಡ್ತೀನಿ. ನೀವು ಆಮೇಲೆ ಅದನ್ನು ವಾಚ್ ಮಾಡಿ ಡಿಟೇಲ್ಡ್ ಇನ್ಫಾರ್ಮೇಷನ್ ತೊಗೊಳ್ಳಿ. ನಿಮಗೆ ಹೇಳಬೇಕಂದ್ರೆ ನಿಮ್ಮದು ಡಿಪ್ಲೊಮಾ ಎಕ್ಸಾಮ್ ಮೇದಲ್ಲಿ ನಡೀತೈತಿ, ಬೋತ್ ಲ್ಯಾಬ್ ಎಕ್ಸಾಮ್ ಆ್ಯಂಡ್ ಥಿಯರಿ ಎಕ್ಸಾಮ್. ಡಿಟೇಲ್ಡ್ ಇನ್ಫಾರ್ಮೇಷನ್ ಆ ವಿಡಿಯೋ ನೋಡಿಕೊಂಡು ತಿಳ್ಕೊಳ್ರಿ. ಸೊ ನಾನು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕಂದ್ರೆ, ಬಿಫೋರ್ April 30 ನಿಮ್ಮದು ಏನೇ ವರ್ಕ್ ಇದ್ದರೂ, ಅಸೈನ್ಮೆಂಟ್ ಇರ್ಬೋದು, ಇಂಟರ್ನಲ್ಸ್ ಇರ್ಬೋದು, ಕಂಪ್ಲೀಟಾಗಿ ನೀವು ಮುಗಿಸ್ಕೊಳ್ಳೇಬೇಕು. ಮತ್ತು ಇಂಟರ್ನಲಲ್ಲಿ ಯಾರ್ದಾದ್ರೂ ಕಡಿಮೆ ಇದ್ದರೆ, ಲೆಸ್ ದೆನ್ 40% ಇದ್ದರೆ ನೀವು ಇಂಪ್ರೂವ್ ಮಾಡಿಕೊಡ್ರಿ. ಯಾಕಂದರೆ ಒಂದ್ಸಲ ನೀವು ಇಂಟರ್ನಲ್ ಎಕ್ಸಾಮ್ದಲ್ಲಿ ಎನಿ ಆದರೆ C20 ಸಿಲೆಬಸ್ನಲ್ಲಿ ಎನಿ ಆದರೆ ನಿಮಗೆ ಎಕ್ಸಾಮಿನೇಷನ್ಗೆ ಅಲೋ ಮಾಡೋಂಗಿಲ್ಲ. ಆದಷ್ಟು ಇಂಟರ್ನಲ್ ಮಾರ್ಕ್ಸ್ ಮಿನಿಮಮ್ 40% ನೀವು ಮಾಡ್ಕೊಳ್ಳೇಬೇಕು ಪಾಸ್ ಆಗಬೇಕಂದ್ರೆ. ಮತ್ತು ಎಕ್ಸಾಮಿನೇಷನ್ಗೆ ನೀವು ಕೂಡಬೇಕಂದ್ರೆ ಮಿನಿಮಮ್ ಇಂಟರ್ನಲ್ಸ್ ಮಾರ್ಕ್ ಇರಲೇಬೇಕು. ಸೊ ಅದಕ್ಕೆ ಚೆನ್ನಾಗಿ ನೀವು ಇಂಟರ್ನಲ್ಸ್ ಪ್ರಿಪೇರ್ ಮಾಡಿಕೊಡ್ರಿ, ಇಂಪ್ರೂವ್ ಮಾಡಿಕೊಡ್ರಿ. ಕಡಿಮೆ ಟೈಮ್ ಐತಿ, ಇನ್ನೇನು ಒಂದೇ ತಿಂಗಳು ಉಳಿದಿದೆ ಟೈಮ್. ಸೊ ಅಷ್ಟರೊಳಗೆ ನಿಮ್ಮದೆಲ್ಲ ಏನೇ ವರ್ಕ್ ಪೆಂಡಿಂಗ್ ಇದ್ರೂ, ಅಸೈನ್ಮೆಂಟ್, ಆ್ಯಕ್ಟಿವಿಟಿ, ಇಂಟರ್ನಲ್ಸ್ ಎಲ್ಲನೂ ನೀಟಾಗಿ ಕಂಪ್ಲೀಟ್ ಮಾಡಿಕೊಡ್ರಿ. ಓಕೆ, ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಐತಿ. ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ, ಭಾಳ ಹೆಲ್ಪ್ ಆಗ್ತೈತಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ವಾಚ್ ಮಾಡ್ತಾಯಿದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಆಲ್ಸೋ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.